ಹಿಂದೆಯಿಂದ ಪಾಲನೆ ಮಾಡ್ತಾ ಇತ್ತು. ಮಧ್ಯದಲ್ಲಿ ಅದು ಬೇಕಾಗಿತ್ತು. ಅದು ಗುತ್ತಿಗೆ ನೌಕರಿಗೆ ನಾವು ಒಂದು 6 months ಬ್ಯಾಕ್ ಅದನ್ನು ನಾವು ಪಾಲನೆ ಮಾಡಿದ್ದೀವಿ. ಕಾಲಹರಣ ಗೊತ್ತಲ್ಲ, ಮೊಬೈಲ್ಸಲ್ಲಿ ರೀಲ್ಸ್ ನೋಡೋದು, ಇನ್ನೊಂದು ಮಾಡೋದು, ಅದೆಲ್ಲ ಥರ. ಆಮೇಲೆ ಹಾಗೆ ನಮ್ಮ ಎಂಪ್ಲಾಯೀಸ್ ಕೂಡ ಮೊನ್ನೆ ಆಡಳಿತ ಮಂಡಳಿ ನಿರ್ಣಯ ತೆಗೆದುಕೊಂಡು ನಮ್ಮ ಎಂಪ್ಲಾಯೀಸ್ ಕೂಡ ಅದನ್ನು ಮಾಡಿದ್ದೀವಿ. ಈ 2ನೇ ತಾರೀಕಿಂದ ಮಾಡಿದ್ದೀವಿ. ಕೀಪ್ಯಾಡ್ ಯಾರಿಗೆ ಅವಶ್ಯಕತೆ ಇದೆ ಅದಕ್ಕೆ ಕೊಡ್ತಾಯಿದ್ದೀವಿ. ಒಂದು ಒಳಗೊಂಡು ಅದು ಇರ್ಬೋದಿಲ್ಲ ಅಂತ ಏನಾರು ಅದು ಒಂದು, ಪ್ಲಸ್ ನಮ್ಮದು ಒಳಗಡೆ ಕಾರ್ಯನಿರ್ವಹಣೆ ಬಗ್ಗೆ ಮೊಬೈಲ್ಸ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ನಿರ್ಣಯ ತೆಗೆದುಕೊಂಡು ಲಾಸ್ಟ್ ಆಡಳಿತ ಮಂಡಳಿಯಲ್ಲಿ ನಿರ್ಣಯದಂತೆ ನಾವು ಕ್ರಮ ಇಟ್ಟಿದ್ದೀವಿ. ಇಲ್ಲ, ಖಂಡಿತ ಆ ಥರ ಏನಿಲ್ಲ. ಆಮೇಲೆ ಇದೇ ಥರನೇ ನಮ್ಮದು ಬೆಮೆಲ್ಲಿರ್ಬೋದು, ಆಮೇಲೆ BEL ಫ್ಯಾಕ್ಟ್ರಿಯಲ್ಲಿರ್ಬೋದು, ಇಂಥ ಫ್ಯಾಕ್ಟ್ರಿಗಳಲ್ಲೆಲ್ಲ ಕೂಡ ಖಾಸಗಿ ಫ್ಯಾಕ್ಟ್ರಿಗಳೆಲ್ಲ ಕೂಡ ಮೊಬೈಲ್ ಬ್ಯಾನ್ ಮಾಡಿದ್ದಾರೆ. ಅದೇ ಥರನೇ ನಾವು ಕೂಡ ಇದನ್ನು ಮಾಡಿ ಕಾರ್ಯ ವೈಖರಿ ಜಾಸ್ತಿ ಮಾಡೋದು ಅಂತ ಒಳಗಡೆ. ನಾವೆಲ್ಲನೂ ಗೊತ್ತಲ್ಲ ನಿಮಗೆಲ್ಲನೂ, ನಮ್ಮದೆಲ್ಲನೂ ಪ್ರತಿ ಹಂತದಲ್ಲಿ ಕೂಡ ಟ್ರಾನ್ಸ್ಪರೆನ್ಸಿ ಪ್ರಕಾರ ನಾವು ಟೆಂಡರ್ ಕರೆದೇ ಎಲ್ಲ ಕೆಲಸಗಳು ನಿರ್ಣಯ ತೆಗೆದುಕೊಳ್ಳೋದು. ಆಡಳಿತ ಮಂಡಳಿ ಏನಾಗ್ತದೆ ಅದ್ರ ಪ್ರಕಾರನೇ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಅದು ಬಿಟ್ಟು ಬೇರೆ ಇಲ್ಲ, ಖಂಡಿತ ಇದು ಬೇಕು ಅಂತಲೇ ಮಾಡಿರೋದು. ಇದು ಏನಂತಂದರೆ ಕೆಲಸ ನಿರ್ವಹಿಸೋದು ಗೊತ್ತಲ್ಲ, ನಿಮ್ಮ ಮೊಬೈಲಲ್ಲಿ ಗ್ರೂಪ್ ಇದರಲ್ಲಿ ಸುಮ್ಮನೆ ಕಾಲಹರಣ ಮಾಡೋದು ಅದೆಲ್ಲ ಆಗಬಾರ್ದು. ಎಫಿಷಿಯನ್ಸಿ ಚೆನ್ನಾಗಿ ಕೆಲಸ ಮಾಡಲಿ ಅಂತಲೇ ಮಾಡಿದ್ದೀವಿ. ತನ್ನ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಲು ಅಲ್ಲಿನ ಅಧ್ಯಕ್ಷರಿರ್ಬೋದು, ಆಡಳಿತ ಮಂಡಳಿಯ ಕಾರ್ಮಿಕರಿಗೆ ಮೊಬೈಲ್ ನಿಷೇಧವನ್ನು ಯಾವ ನಿಯಮದ ಮತ್ತು ಯಾವ ಆದೇಶದ ಮೇಲೆ ತಗೊಂಡು ನಮಗೆ ಗೊತ್ತಿಲ್ಲ. ಒಕ್ಕೂಟದಲ್ಲಿ ಒಂದಲ್ಲ ಒಂದು ಹಗರಣಕ್ಕೆ ಸಿಲುಕು ಹಾಕ್ಕೊಳ್ತಾನೆ ಇದೆ. ಈಗ ಇತ್ತೀಚೆಗೆ ಏನು ತುಪ್ಪವನ್ನು ಚರಂಡಿಗೆ ಸುರಿದಿರುವ ಪ್ರಕರಣ, ಅಲ್ಲಿನ ಸಿಬ್ಬಂದಿಯ ಫೋಟೋ ಹಿಡಿದು ಅದನ್ನು ಸಾಮಾಜಿಕ ಜಾಲತಾಣಗಳಿಂದ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಸಾರ ಆಯಿತು. ಆ ಸಿಬ್ಬಂದಿಯನ್ನು ಕೂಡ ಅಮಾನತು ಮಾಡಿದ್ರು. ಏನೋ ಹೇಳ್ತಾರಲ್ಲ, ಒಂದು ಗಾದೆ ಇದೆ, ಬೆಕ್ಕಿಗೆ ಜ್ವರ ಬಂದರೆ ಏನು ಕೋಣಕ್ಕೆ ಇದಾಕಿದ್ರು ಅಂತೇಳಿ, ಆ ಥರ ಗಾದೆ ಅಂತೇಳಿ ಈ ಒಂದು ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಮತ್ತು ಸೋರಿಕೆಯನ್ನು ತಡೆಗಟ್ಟಲು ಯೋಗ್ಯತೆ ಇಲ್ಲದಂಥ ಆಡಳಿತ ಮಂಡಳಿ ಮತ್ತು ಕಾರ್ಮಿಕರ ಮೇಲೆ ತನ್ನ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಎಂದಂತೆ ಮೊಬೈಲ್ ನಿಷೇಧ ಮಾಡೋದು ಕಾನೂನು ಬಾಹಿರ. ಇವರೇ ಸಂವಿಧಾನವನ್ನು ಸೃಷ್ಟಿ ಮಾಡ್ಕೊಡ್ತಾರೆ, ನಮಗಂತೂ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಏನು ಇವತ್ತು ಕಾರ್ಮಿಕರಿಗೆ ಕೀಪ್ಯಾಡ್ ಕೊಟ್ಟು ಸಂಪೂರ್ಣವಾಗಿ ಆ್ಯಂಡ್ರಾಯ್ಡ್ ಮೊಬೈಲನ್ನು ನಿಷೇಧ ಮಾಡಿದ್ದಾರೆ, ಆ ಆದೇಶವನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕು. ಒಕ್ಕೂಟದಲ್ಲಿ ನಡೀತಿರೋ ಅಕ್ರಮಗಳ ಬಗ್ಗೆ ಧ್ವನಿ ಅಡಗಿಸಲು ಹುನ್ನಾರ ನಡೆದಿದೆ ನಮ್ಮ ಸಂಶಯ ವ್ಯಕ್ತಪಡಿಸಿದ್ರು. ಈ ಆದೇಶವನ್ನು ವಾಪಸ್ ಪಡೆದು ಒಕ್ಕೂಟದಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಒಕ್ಕೂಟವನ್ನು ಉಳಿಸಿಕೊಳ್ಳುವಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಸರ್ಕಾರದ ಸಚಿವರನ್ನು ನಾವು ಒತ್ತಾಯ. ಹಿಂದೆಯಿಂದ ಪಾಲನೆ ಮಾಡ್ತಾ ಇತ್ತು. ಮಧ್ಯದಲ್ಲಿ ಅದು ಬೇಕಾಗಿತ್ತು. ಅದು ಗುತ್ತಿಗೆ ನೌಕರಿಗೆ ನಾವು ಒಂದು 6 months ಬ್ಯಾಕ್ ಅದನ್ನು ನಾವು ಪಾಲನೆ ಮಾಡಿದ್ದೀವಿ. ಕಾಲಹರಣ ಗೊತ್ತಲ್ಲ, ಮೊಬೈಲ್ಸಲ್ಲಿ ರೀಲ್ಸ್ ನೋಡೋದು, ಇನ್ನೊಂದು ಮಾಡೋದು, ಅದೆಲ್ಲ ಥರ. ಆಮೇಲೆ ಹಾಗೆ ನಮ್ಮ ಎಂಪ್ಲಾಯೀಸ್ ಕೂಡ ಮೊನ್ನೆ ಆಡಳಿತ ಮಂಡಳಿ ನಿರ್ಣಯ ತೆಗೆದುಕೊಂಡು ನಮ್ಮ ಎಂಪ್ಲಾಯೀಸ್ ಕೂಡ ಅದನ್ನು ಮಾಡಿದ್ದೀವಿ. ಈ 2ನೇ ತಾರೀಕಿಂದ ಮಾಡಿದ್ದೀವಿ. ಕೀಪ್ಯಾಡ್ ಯಾರಿಗೆ ಅವಶ್ಯಕತೆ ಇದೆ ಅದಕ್ಕೆ ಕೊಡ್ತಾಯಿದ್ದೀವಿ. ಒಂದು ಒಳಗೊಂಡು ಅದು ಇರ್ಬೋದಿಲ್ಲ ಅಂತ ಏನಾರು ಅದು ಒಂದು, ಪ್ಲಸ್ ನಮ್ಮದು ಒಳಗಡೆ ಕಾರ್ಯನಿರ್ವಹಣೆ ಬಗ್ಗೆ ಮೊಬೈಲ್ಸ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ನಿರ್ಣಯ ತೆಗೆದುಕೊಂಡು ಲಾಸ್ಟ್ ಆಡಳಿತ ಮಂಡಳಿಯಲ್ಲಿ ನಿರ್ಣಯದಂತೆ ನಾವು ಕ್ರಮ ಇಟ್ಟಿದ್ದೀವಿ. ಇಲ್ಲ, ಖಂಡಿತ ಆ ಥರ ಏನಿಲ್ಲ. ಆಮೇಲೆ ಇದೇ ಥರನೇ ನಮ್ಮದು ಬೆಮೆಲ್ಲಿರ್ಬೋದು, ಆಮೇಲೆ BEL ಫ್ಯಾಕ್ಟ್ರಿಯಲ್ಲಿರ್ಬೋದು, ಇಂಥ ಫ್ಯಾಕ್ಟ್ರಿಗಳಲ್ಲೆಲ್ಲ ಕೂಡ ಖಾಸಗಿ ಫ್ಯಾಕ್ಟ್ರಿಗಳೆಲ್ಲ ಕೂಡ ಮೊಬೈಲ್ ಬ್ಯಾನ್ ಮಾಡಿದ್ದಾರೆ. ಅದೇ ಥರನೇ ನಾವು ಕೂಡ ಇದನ್ನು ಮಾಡಿ ಕಾರ್ಯ ವೈಖರಿ ಜಾಸ್ತಿ ಮಾಡೋದು ಅಂತ ಒಳಗಡೆ. ನಾವೆಲ್ಲನೂ ಗೊತ್ತಲ್ಲ ನಿಮಗೆಲ್ಲನೂ, ನಮ್ಮದೆಲ್ಲನೂ ಪ್ರತಿ ಹಂತದಲ್ಲಿ ಕೂಡ ಟ್ರಾನ್ಸ್ಪರೆನ್ಸಿ ಪ್ರಕಾರ ನಾವು ಟೆಂಡರ್ ಕರೆದೇ ಎಲ್ಲ ಕೆಲಸಗಳು ನಿರ್ಣಯ ತೆಗೆದುಕೊಳ್ಳೋದು. ಆಡಳಿತ ಮಂಡಳಿ ಏನಾಗ್ತದೆ ಅದ್ರ ಪ್ರಕಾರನೇ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಅದು ಬಿಟ್ಟು ಬೇರೆ ಇಲ್ಲ, ಖಂಡಿತ ಇದು ಬೇಕು ಅಂತಲೇ ಮಾಡಿರೋದು. ಇದು ಏನಂತಂದರೆ ಕೆಲಸ ನಿರ್ವಹಿಸೋದು ಗೊತ್ತಲ್ಲ, ನಿಮ್ಮ ಮೊಬೈಲಲ್ಲಿ ಗ್ರೂಪ್ ಇದರಲ್ಲಿ ಸುಮ್ಮನೆ ಕಾಲಹರಣ ಮಾಡೋದು ಅದೆಲ್ಲ ಆಗಬಾರ್ದು. ಎಫಿಷಿಯನ್ಸಿ ಚೆನ್ನಾಗಿ ಕೆಲಸ ಮಾಡಲಿ ಅಂತಲೇ ಮಾಡಿದ್ದೀವಿ. ತನ್ನ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಲು ಅಲ್ಲಿನ ಅಧ್ಯಕ್ಷರಿರ್ಬೋದು, ಆಡಳಿತ ಮಂಡಳಿಯ ಕಾರ್ಮಿಕರಿಗೆ ಮೊಬೈಲ್ ನಿಷೇಧವನ್ನು ಯಾವ ನಿಯಮದ ಮತ್ತು ಯಾವ ಆದೇಶದ ಮೇಲೆ ತಗೊಂಡು ನಮಗೆ ಗೊತ್ತಿಲ್ಲ. ಒಕ್ಕೂಟದಲ್ಲಿ ಒಂದಲ್ಲ ಒಂದು ಹಗರಣಕ್ಕೆ ಸಿಲುಕು ಹಾಕ್ಕೊಳ್ತಾನೆ ಇದೆ.
ಈಗ ಇತ್ತೀಚೆಗೆ ಏನು ತುಪ್ಪವನ್ನು ಚರಂಡಿಗೆ ಸುರಿದಿರುವ ಪ್ರಕರಣ, ಅಲ್ಲಿನ ಸಿಬ್ಬಂದಿಯೇ ಫೋಟೋ ಹಿಡಿದು ಅದನ್ನು ಸಾಮಾಜಿಕ ಜಾಲತಾಣಗಳಿಂದ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಸಾರ ಆಯಿತು. ಆ ಸಿಬ್ಬಂದಿಯನ್ನು ಕೂಡ ಅಮಾನತು ಮಾಡಿದ್ರು. ಏನೋ ಹೇಳ್ತಾರಲ್ಲ, ಒಂದು ಗಾದೆ ಇದೆ, ಬೆಕ್ಕಿಗೆ ಜ್ವರ ಬಂದರೆ ಏನು ಕೋಣಕ್ಕೆ ಇದಾಕಿದೆ ಅಂತೇಳಿ, ಆ ಥರ ಗಾದೆ ಅಂತೇಳಿ ಈ ಒಂದು ಒಕ್ಕೂಟದಲ್ಲಿನ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಮತ್ತು ಸೋರಿಕೆಯನ್ನು ತಡೆಗಟ್ಟಲು ಯೋಗ್ಯತೆ ಇಲ್ಲದಂಥ ಆಡಳಿತ ಮಂಡಳಿ ಮತ್ತು ಕಾರ್ಮಿಕರ ಮೇಲೆ ತಮ್ಮ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಎಂದಂತೆ ಮೊಬೈಲ್ ನಿಷೇಧ ಮಾಡೋದು ಕಾನೂನು ಬಾಹಿರ. ಇವರೇ ಸಂವಿಧಾನವನ್ನು ಸೃಷ್ಟಿ ಮಾಡ್ಕೊಡ್ತಾರೆ, ನಮಗಂತೂ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಏನು ಇವತ್ತು ಕಾರ್ಮಿಕರಿಗೆ ಕೀಪ್ಯಾಡ್ ಕೊಟ್ಟು ಸಂಪೂರ್ಣವಾಗಿ ಆ್ಯಂಡ್ರಾಯ್ಡ್ ಮೊಬೈಲ್ನನ್ನು ನಿಷೇಧ ಮಾಡಿದ್ದಾರೆ, ಆ ಆದೇಶವನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕು. ಒಕ್ಕೂಟದಲ್ಲಿ ನಡೀತಿರುವ ಅಕ್ರಮಗಳ ಬಗ್ಗೆ ಧ್ವನಿ ಅಡಗಿಸಲು ಹುನ್ನಾರ ನಡೆದಿದೆ ನಮ್ಮ ಸಂಶಯ ವ್ಯಕ್ತಪಡಿಸಿದೆ. ಈ ಆದೇಶವನ್ನು ವಾಪಸ್ ಪಡೆದು ಒಕ್ಕೂಟದಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಒಕ್ಕೂಟವನ್ನು ಉಳಿಸಿಕೊಳ್ಳುವಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಸರ್ಕಾರದ ಸಚಿವರನ್ನು ನಾವು ಒತ್ತಾಯ ಹಿಂದೆಯಿಂದ ಪಾಲನೆ ಮಾಡ್ತಾ ಇತ್ತು. ಮಧ್ಯದಲ್ಲಿ ಅದು ಬೇಕಾಗಿತ್ತದು. ಗುತ್ತಿಗೆ ನೌಕರಿಗೆ ನಾವು ಒಂದು 6 months ಬ್ಯಾಕ್ ಅದನ್ನು ನಾವು ಪಾಲನೆ ಮಾಡಿದ್ದೀವಿ. ಕಾಲಹರಣ ಗೊತ್ತಲ್ಲ, ಮೊಬೈಲ್ಸಲ್ಲಿ ರೀಲ್ಸ್ ನೋಡೋದು, ಇನ್ನೊಂದು ಮಾಡೋದು, ಅದೆಲ್ಲ ನೋಡ್ತಾರೆ. ಆಮೇಲೆ ಹಾಗೆ ನಮ್ಮ ಎಂಪ್ಲಾಯೀಸ್ ಕೂಡ ಮೊನ್ನೆ ಆಡಳಿತ ಮಂಡಳಿ ನಿರ್ಣಯ ತೆಗೆದುಕೊಂಡು ನಮ್ಮ ಎಂಪ್ಲಾಯೀಸ್ ಕೂಡ ಅದನ್ನು ಮಾಡಿದ್ದೀವಿ. ಈಗ 2ನೇ ತಾರೀಕಿಂದ ಮಾಡಿದ್ದೀವಿ. ಕೀಪ್ಯಾಡ್ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅದಕ್ಕೆ ಕೊಡ್ತಾಯಿದ್ದೀವಿ. ಒಂದು ಒಳಗೊಂಡು ಅದು ಇರ್ಬೋದಿಲ್ಲ ಅಂತ ಏನಾರು ಅದು ಒಂದು, ಪ್ಲಸ್ಸು ನಮ್ಮದು ಒಳಗಡೆ ಕಾರ್ಯನಿರ್ವಹಣೆ ಬಗ್ಗೆ ಮೊಬೈಲ್ಸ್ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನಿರ್ಣಯ ತೆಗೆದುಕೊಂಡು ಲಾಸ್ಟ್ ಆಡಳಿತ ಮಂಡಳಿಯಲ್ಲಿ ನಿರ್ಣಯದಂತೆ ನಾವು ಕ್ರಮ ಇಟ್ಟಿದ್ದೀವಿ. ಇಲ್ಲ, ಖಂಡಿತ ಆ ಥರ ಏನಿಲ್ಲ. ಆಮೇಲೆ ಇದೇ ಥರನೇ ನಮ್ಮದು ಬೆಮೆಲ್ಲಿರ್ಬೋದು, ಆಮೇಲೆ BEL ಫ್ಯಾಕ್ಟ್ರಿಯಲ್ಲಿ ಇರ್ಬೋದು, ಇಂಥ ಫ್ಯಾಕ್ಟ್ರಿಗಳಲ್ಲೆಲ್ಲ ಕೂಡ ಖಾಸಗಿ ಫ್ಯಾಕ್ಟ್ರಿಗಳೆಲ್ಲ ಕೂಡ ಮೊಬೈಲ್ ಬ್ಯಾನ್ ಮಾಡಿದ್ದಾರೆ. ಅದೇ ಥರ ನಾವು ಕೂಡ ಇದನ್ನು ಮಾಡಿ ಕಾರ್ಯ ವೈಖರಿ ಜಾಸ್ತಿ ಮಾಡೋದು ಅಂತ ಒಳಗಡೆ. ನಾವೆಲ್ಲನೂ ಗೊತ್ತಲ್ಲ ನಿಮಗೆಲ್ಲನೂ, ನಮ್ಮದೆಲ್ಲನೂ ಪ್ರತಿ ಹಂತದಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಪ್ರಕಾರ ನಾವು ಟೆಂಡರ್ ಕರೆದೇ ಎಲ್ಲ ಕೆಲಸಗಳನ್ನು ನಿರ್ಣಯ ತೆಗೆದುಕೊಳ್ಳೋದು. ಆಡಳಿತ ಮಂಡಳಿಯಲ್ಲಿ ಏನಾಗ್ತದೆ ಅದ್ರ ಪ್ರಕಾರನೇ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಅದಕ್ಕೆ ಬಿಟ್ಟು ಬೇರೆ ಏನು ಬರ್ತೀವಿ ಇಲ್ಲ. ಖಂಡಿತ ಇದು ಬೇಕು ಅಂತಲೇ ಮಾಡಿರೋದು. ಇದು ಏನಂತಂದರೆ ಕೆಲಸ ನಿರ್ವಹಿಸೋದು ಗೊತ್ತಲ್ಲ, ನಿಮ್ಮ ಮೊಬೈಲಲ್ಲಿ ಗ್ರೂಪ್ ಇದರಲ್ಲಿ ಸುಮ್ಮನೆ ಕಾಲಹರಣ ಮಾಡೋದು ಅದೆಲ್ಲ ಆಗಬಾರ್ದು. ಎಫಿಷಿಯನ್ಸಿ ಚೆನ್ನಾಗಿ ಕೆಲಸ ಮಾಡಲಿ ಅಂತಲೇ ಮಾಡಿದ್ದೀವಿ. ತನ್ನ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಲು ಅಲ್ಲಿನ ಅಧ್ಯಕ್ಷರಿರ್ಬೋದು, ಆಡಳಿತ ಮಂಡಳಿಯ ಕಾರ್ಮಿಕರಿಗೆ ಮೊಬೈಲ್ ನಿಷೇಧವನ್ನು ಯಾವ ನಿಯಮದ ಮತ್ತು ಯಾವ ಆದೇಶದ ಮೇಲೆ ತಗೊಂಡು ನಮಗೆ ಗೊತ್ತಿಲ್ಲ. ಒಕ್ಕೂಟದಲ್ಲಿ ಒಂದಲ್ಲ ಒಂದು ಹಗರಣಕ್ಕೆ ಸಿಲುಕು ಹಾಕ್ಕೊಳ್ತಾನೆ ಇದೆ. ಈಗ ಇತ್ತೀಚೆಗೆ ಏನು ತುಪ್ಪವನ್ನು ಚರಂಡಿಗೆ ಸುರಿದಿರುವ ಪ್ರಕರಣ, ಅಲ್ಲಿನ ಸಿಬ್ಬಂದಿಯೇ ಫೋಟೋ ಹಿಡಿದು ಅದನ್ನು ಸಾಮಾಜಿಕ ಜಾಲತಾಣಗಳಿಂದ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಸಾರ ಆಯಿತು. ಆ ಸಿಬ್ಬಂದಿಯನ್ನು ಕೂಡ ಅಮಾನತು ಮಾಡಿದ್ರು. ಏನೋ ಹೇಳ್ತಾರಲ್ಲ, ಒಂದು ಗಾದೆ ಇದೆ, ಬೆಕ್ಕಿಗೆ ಜ್ವರ ಬಂದರೆ ಏನು ಕೋಣಕ್ಕೆ ಇದಾಕಿದೆ ಅಂತೇಳಿ, ಆ ಥರ ಗಾದೆ ಅಂತೇಳಿ ಈ ಒಂದು ಒಕ್ಕೂಟದಲ್ಲಿನ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಮತ್ತು ಸೋರಿಕೆಯನ್ನು ತಡೆಗಟ್ಟಲು ಯೋಗ್ಯತೆ ಇಲ್ಲದಂಥ ಆಡಳಿತ ಮಂಡಳಿ ಮತ್ತು ಕಾರ್ಮಿಕರ ಮೇಲೆ ತಮ್ಮ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಎಂದಂತೆ ಮೊಬೈಲ್ ನಿಷೇಧ ಮಾಡೋದು ಕಾನೂನು ಬಾಹಿರ. ಇವರೇ ಸಂವಿಧಾನವನ್ನು ಸೃಷ್ಟಿ ಮಾಡ್ಕೊಡ್ತಾರೆ, ನಮಗಂತೂ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಏನು ಇವತ್ತು ಕಾರ್ಮಿಕರಿಗೆ ಕೀಪ್ಯಾಡ್ ಕೊಟ್ಟು ಸಂಪೂರ್ಣವಾಗಿ ಆ್ಯಂಡ್ರಾಯ್ಡ್ ಮೊಬೈಲ್ನನ್ನು ನಿಷೇಧ ಮಾಡಿದ್ದಾರೆ, ಆ ಆದೇಶವನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕು. ಒಕ್ಕೂಟದಲ್ಲಿ ನಡೀತಿರುವ ಅಕ್ರಮಗಳ ಬಗ್ಗೆ ಧ್ವನಿ ಅಡಗಿಸಲು ಹುನ್ನಾರ ನಡೆದಿದೆ ನಮ್ಮ ಸಂಶಯ ವ್ಯಕ್ತಪಡಿಸಿದೆ. ಈ ಆದೇಶವನ್ನು ವಾಪಸ್ ಪಡೆದು ಒಕ್ಕೂಟದಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಒಕ್ಕೂಟವನ್ನು ಉಳಿಸಿಕೊಳ್ಳುವಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಸರ್ಕಾರದ ಸಚಿವರನ್ನು ನಾವು ಒತ್ತಾಯ